ಹೀಗಾಗಿ ಸಚಿವ ಸಂತೋಷ್ ಲಾಡ್ಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸಮಾಜದ ಹೋರಾಟ ಮುಂದುವರೆದಿರುವಂತದ್ದು. ಶಿವಮೊಗ್ಗ ನಗರದ ಶ್ರೀನಪ್ಪ ಶೆಟ್ಟಿ ವೃತ್ತದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸಂತೋಷ್ ಲಾಡ್ ಅವರಿಗೆ ಡಿಸಿಎಂ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸಮಾಜದಿಂದ ಹೋರಾಟ ನಡೀತಾ ಇದೆ. ಶ್ರೀನಪ್ಪ ಶೆಟ್ಟಿ ವೃತ್ತದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಶಿವಮೊಗ್ಗದಲ್ಲಿ ಮರಾಠ ಸಮಾಜದ 106 ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಂತೋಷ್ ಲಾಡ್ ಅವರ ಪರವಾಗಿ ಯೂತ್ ಐಕಾನ್ ಸಂತೋಷ್ ಲಾಡ್ ಅಂತ ಘೋಷಣೆ ಕೂಗಿ ಡಿಕೆಶಿ ಸಂಪುಟದಲ್ಲಿ ಡಿಸಿಎಂ ಅವರನ್ನೇ ಮಾಡಬೇಕು, ಸಂತೋಷ್ ಲಾಡ್ ಅವರನ್ನೇ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಸಚಿವರಾಗಿದ್ದುಕೊಂಡು ಸಂತೋಷ್ ಲಾಡ್ ಅವರು ಉತ್ತಮವಾದಂತಹ ಕೆಲಸಗಳನ್ನ ನಿಭಾಯಿಸಿದ್ದಾರೆ. ಈಗ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ, ಮತ್ತಷ್ಟು ಜವಾಬ್ದಾರಿಯನ್ನ ಅವರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ, ಯೂತ್ ಐಕಾನ್ ಅವರು ಅಂತ ಶಿವಮೊಗ್ಗದಲ್ಲಿ ಸಂತೋಷ್ ಲಾಡ್ ಅವರಿಗೆ ಡಿಸಿಎಂ ಸ್ಥಾನ ಕೊಟ್ಟೇ ತಿರ್ಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು ಅವರ ಅಭಿಮಾನಿಗಳು. ಸಂತೋಷ್ ಲಾಡ್ ಅವರಿಗೆ ಏನು ನಮ್ಮ ಯೂತ್ ಐಕಾನ್ ಅಥವಾ ನಮ್ಮ ಕಾರ್ಮಿಕ ಸಚಿವರು ಏನಾಗಿದ್ರು ಸಂತೋಷ್ ಲಾಡ್ ಅವರಿಗೆ ನಾವು ಇವತ್ತಿನ ದಿನ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ಇವತ್ತಿನ ದಿನ ನಾವು ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಂಪುಟದಲ್ಲಿ ಅವರನ್ನ ಉಪಮುಖ್ಯಮಂತ್ರಿಗಳಿಗೆ ತೊಗೊಳ್ಳೇಬೇಕು ಅಂತೇಳಿ ಇವತ್ತಿನ ದಿನ ನಾವು ಮರಾಠ ಸಮಾಜದ ಪರವಾಗಿ ಇವತ್ತಿನ ದಿನ ಆಗ್ರಹಿಸ್ತಾ ಇದ್ದೀವಿ. ಅವರಿಗೆ ಇವಾಗ ಬರೀ ಮರಾಠ ಸಮಾಜದ ಪರವಾಗಿ ಅನ್ನೋದಕ್ಕಿಂತ ನಮ್ಮ ಕಾಶ್ಮೀರದಲ್ಲಿ ಏನು ಪುಲ್ವಾಮಾ ಅಟ್ಯಾಕ್ ಆದಾಗ ಸಹ ನಮ್ಮ ಯೋಧರದಾಗಿರ್ಬೋದು, ನಮ್ಮ ಕರ್ನಾಟಕದ ಜನತೆ ಇರೋದು ಏನು ಭಾಳಷ್ಟು ಜನ ಹುತಾತ್ಮರಾದರು, ಅವರ ಒಂದು ಪಾರ್ಥಿವ ಶರೀರನ ನಮ್ಮ ಕರ್ನಾಟಕಕ್ಕೆ ತರಬೇಕಾದ್ರೆ ಬಹಳಷ್ಟು ಅವರು ಕೂಡ ಶ್ರಮವಹಿಸಿ ಇಡೀ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ನಾಯಕರು ಅವತ್ತಿನ ದಿನ ಕಾಶ್ಮೀರಕ್ಕೆ ಹೋಗುವಂಥ ಧೈರ್ಯ ಮಾಡಿ ಏನಾದರೂ ಅವತ್ತಿನ ದಿನ ನಮಗೆಲ್ಲರಿಗೂ ಕನ್ನಡಿಗರ